ಫ್ರೆಂಡ್ಸ್, ನೀವ್ಯಾರಾದರೂ ಇದೇ ರೀತಿ ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಭಾತನ್ನ ಮಾಡಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಫಸ್ಟು ನಾನು ಹಾಕಿರೋ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ನೀವು ಒಂದು ಸರಿ ಈ ಥರ ಮಾಡಿದ್ರೆ ಹೋಟೆಲಲ್ಲಿ ಹೋಗಿ ಬಿಸಿಬೇಳೆ ಭಾತನ್ನ ತಿನ್ನಲ್ಲ, ತರಲ್ಲ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಇದೆ. ಏನಾದರೂ ಗಟ್ಟಿ ಇದೆಯಾ? ಯಾವುದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಒಂದು ಸಲ ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ಬಿಸಿಬೇಳೆ ಭಾತು ಈಸಿಯಾಗಿ ಯಾವ ರೀತಿ ರೆಡಿ ಮಾಡೋದು ಅಂತ ನಿಮಗೇನೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದು ಸೋರೆಕಾಯಿ, ಅದೆಲ್ಲ ಸಾಂಬಾರಿಗೆ ತಿಕ್ಕಿದ್ದೀನಿ. ಇನ್ನು ಫ್ರೆಂಡ್ಸ್, ಕ್ಯಾಪ್ಸಿಕಮ್ಮು ನೋಡಿ, ಇದು ಗೆಡ್ಡೆಕೋಸು, ಇದು ಆಲೂಗೆಡ್ಡೆ. ಇನ್ನು ಫ್ರೆಂಡ್ಸ್, ಕ್ಯಾರೆಟು, ಟೊಮೊಟೊ, ಹುಳಿ ಟೊಮೊಟೊನ ಸಾಂಬಾರಿಗೆ ತಿಕ್ಕಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೆಲ್ಲ ಸಾಂಬಾರು ಐಟಮು. ಇದು ಬಂದು ಬಿಸಿಬೇಳೆ ಭಾತು. ನಿಮಗೆ ಗೊತ್ತಿರುತ್ತೆ ಬಿಸಿಬೇಳೆ ಭಾತಿಗೆ ನಾವು ಏನೆಲ್ಲ ಹಾಕಬೇಕು ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಒಂದೊಂದಾಗಿ ಕಟ್ ಮಾಡ್ಕೊತೀನಿ. ಇನ್ನು ಫ್ರೆಂಡ್ಸ್, ಇದೆಲ್ಲ ಬಂದು ನೋಡಿ ಸಾಂಬಾರಿಗೆ, ಸಾಂಬಾರು ಸೌತೆಕಾಯಿ. ಇದು ಟೊಮೊಟೊ, ಹುಳಿ ಟೊಮೊಟೊ ಇತ್ತು, ಅದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ನಾನೇನು ಯಾವಾಗಲೂ ಜಾಸ್ತಿ ಹುಳಿ ಟೊಮೊಟೊ ಹಾಕ್ತಾರಲ್ಲ. ಇಲ್ಲಿ ಫ್ರೆಂಡ್ಸ್, ಇನ್ನು ಬಟಾಣಿ, ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಎಲ್ಲ ತರಕಾರಿನೂ ಫ್ರೆಂಡ್ಸ್ ಒಂದೊಂದೇ ಕಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ತರಕಾರಿ ಎಲ್ಲ ತೆಗೆದಿಟ್ಟಿದ್ದೀನಿ. ಇನ್ನು ಇದಾದಮೇಲೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈಗ ಆಲೂಗೆಡ್ಡೆ. ಫ್ರೆಂಡ್ಸ್, ನೀವು ಬಿಸಿಬೇಳೆ ಭಾತಿಗೆ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಗೆ ಕಟ್ ಮಾಡಬೇಕು, ಹೀಗೆ ಕಟ್ ಮಾಡಬೇಕು ಅಂತ ಏನಿಲ್ಲ. ನೋಡಿ ಫ್ರೆಂಡ್ಸ್, ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಬಿಸಿಬೇಳೆ ಭಾತಿಗೆ ಏನೆಲ್ಲ ಹಾಕಬೇಕು, ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಆಲೂಗೆಡ್ಡೆ ಆಯಿತು. ಇನ್ನು ಇದು ಗೆಡ್ಡೆಕೋಸು, ಸೇಮ್ ಆಲೂಗೆಡ್ಡೆ ಥರನೇ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಎಳೆದಾಗಿ ಚೆನ್ನಾಗಿದೆ. ನಾನು ಸ್ವಲ್ಪ ಈ ಥರ ಲೇಸ್ ಥರ ಕಟ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರ ಫ್ರೆಂಡ್ಸ್, ಎಷ್ಟು ಸಣ್ಣದಾಗಿದೆ ಅಂತ, ಎಳೆದಾಗಿದೆ ಅಂತ. ಸಾರಿ ಫ್ರೆಂಡ್ಸ್, ಇದು ಬರ್ತಿದ್ರೆ ನಿಮಗೆ ಇಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನನ್ನ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಗೆಡ್ಡೆಕೋಸು ಆಯಿತು, ಆಲೂಗೆಡ್ಡೆ ಆಯಿತು. ಇನ್ನು ಫ್ರೆಂಡ್ಸ್, ಬೀನ್ಸು ನಿಮಗೆ ಗೊತ್ತು, ನೆನ್ನೆ ತಂದಿದೆ, ಅದರಲ್ಲೇ ಸ್ವಲ್ಪ ಎತ್ತಿಕ್ಕಿದೆ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಬಿಸಿಬೇಳೆ ಭಾತಿಗೆ. ಇನ್ನು ಫ್ರೆಂಡ್ಸ್, ಇವಾಗೆಲ್ಲ ನೋಡಿದ್ದೀರಲ್ಲ, ಮಿಷಿನ್ಗಳೇ ಬಂದಿದೆ ಕಟ್ ಮಾಡೋಕ್ಕೆ. ಆದರೆ ನಾವೇನು ಅದು ಯಾವುದೂ ತಂದಿಲ್ಲ. ನಾನು ಏನೇ ಕಟ್ ಮಾಡಿದ್ರು ಫ್ರೆಂಡ್ಸ್, ಕೈಯಲ್ಲೇ ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನೀವು ಒಂದು ಪಾವೇನಾದರೂ ಬಿಸಿಬೇಳೆ ಭಾತನ್ನ ಮಾಡಿದ್ರೆ 10 ಜನ ತಿನ್ಬೋದು. ಈಗ ನಾನು ಫ್ರೆಂಡ್ಸ್ ಬರೀ ಅರ್ಧ ಪಾವು ನಿಮಗೆ ತೋರಿಸ್ತೀನಿ ನಾನು ಯಾವ ಕಪ್ಪಲ್ಲಿ ಅಕ್ಕಿ ತಾತಾ ಇದ್ದೀನಿ. ಅದಕ್ಕೆ ಎಲ್ಲ ತರಕಾರಿನೂ ಕಮ್ಮಿನೇ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಬರೀ ಅರ್ಧ ಪಾವು ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ತೀನಲ್ಲ, ಇನ್ನು ಮಧ್ಯಾಹ್ನಕ್ಕೆ ಮುದ್ದೆ ಏನಾದರೂ ನನ್ನ ಮಗಳು ಮಾಡ್ಕೊತಾಳಲ್ಲ, ಸುಮ್ಮನೆ ಏನಕ್ಕೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಬೀನ್ಸು ಕಟ್ಟಾಗಿ ನೀರೊಳಗಡೆ ಹಾಕೊಂಡೆ. ಇನ್ನು ಫ್ರೆಂಡ್ಸ್, ಕ್ಯಾರೆಟು ಅರ್ಧನೇ ಹಾಕೋದು ಫ್ರೆಂಡ್ಸ್, ನಾನು ಫುಲ್ಲೆಲ್ಲ ಹಾಕೋಲ್ಲ. ಈ ತರಕಾರಿ ಎಲ್ಲನೂ ಫ್ರೆಂಡ್ಸ್ ನಿಮ್ಗೆ ಯಾವ ಆಕಾರದಲ್ಲಿ ಬೇಕು ಹಾಕೋಬೋದು. ನೋಡಿ ಫ್ರೆಂಡ್ಸ್, ಇಷ್ಟನ್ನು ನಾನೀಗ ಕಟ್ ಮಾಡ್ಕೊಂಡೆ. ಬೀನ್ಸು, ಕ್ಯಾರೆಟು. ಇನ್ನು ಫ್ರೆಂಡ್ಸ್, ಕ್ಯಾಪ್ಸಿಕಮ್ನ ಒಂದು ಚಿಕ್ಕ ಪ್ಲೇಟ್ಗೆ ಕಟ್ ಮಾಡ್ಕೊತೀನಿ. ಅದು ಯಾಕೆ ಅಂದರೆ ಬೇರೆಯೇ ಕಟ್ ಮಾಡ್ಕೊತೀನಿ. ಇದನ್ನು ಫ್ರೆಂಡ್ಸ್ ನೀವು ಒಗ್ಗರಣೆಗೆ ಹಾಕಿದ್ರೆ ಸಾಕು, ಬೇಗ ಬೇಯ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಅರ್ಧನೇ ನಾನು ಹಾಕ್ತಾಯಿದ್ದೀನಿ. ಯಾಕಂದರೆ ಫ್ರೆಂಡ್ಸ್, ಅಕ್ಕಿ ಬೇಳೆ ಜೊತೆ ಹಾಕಿದ್ರೆ ಇದೇನಾಗುತ್ತೆ, ಬೇಗನೆ ಬೆಂದೋಗುತ್ತೆ. ಅದಕ್ಕೋಸ್ಕರ ನಾನು ಸಣ್ಣಗೆ ಕಟ್ ಮಾಡಿ ಲಾಸ್ಟಲ್ಲಿ ಎಲ್ಲನೂ ಒಗ್ಗರಣೆಗೆ ಹಾಕ್ತೀವಲ್ಲ ಫ್ರೆಂಡ್ಸ್, ಒಗ್ಗರಣೆಗೆ ಏನೇನು ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದನ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಕುಕ್ಕರ್ಗೆ ಬೇಯೋಕ್ಕಿಡೋಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಬನ್ನಿ. ಇದನ್ನು ಫ್ರೆಂಡ್ಸ್ ಬೇರೆ
ಎತ್ತಿಟ್ಕೊಳ್ಳೋಣ. ಅದ್ರ ಜೊತೆ ಟೊಮೊಟೊನೂ ಅಷ್ಟೇ ಫ್ರೆಂಡ್ಸ್, ಟೊಮೊಟೊನು ಒಗ್ಗರಣೆ ಮಾಡ್ತೀರಲ್ಲ ಆವಾಗಲೇ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಎಲ್ಲ ರೀತಿ ಮಾಡ್ತಾರೆ, ಅವ್ರವ್ರ ಸ್ಟೈಲು ಒಬ್ಬೊಬ್ರು ಒಂಥರ ಮಾಡ್ತಾರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ತರಕಾರಿ ಟೊಮೊಟೊ ಮತ್ತು ಇದು ಒಗ್ಗರಣೆಗೆ ಹಾಕ್ತೀವಲ್ಲ ಅದಕ್ಕೆ. ಇನ್ನು ಫ್ರೆಂಡ್ಸ್ ಈ ಸಾಂಬಾರು ಐಟಮ್ ಎಲ್ಲನೂ ಸೈಡ್ ಗಿಡನ ಬನ್ನಿ. ಈಗ ಇದು ಕಟ್ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಒಂದು ನಿಮಿಷ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸಾಂಬಾರ್ಗೆ ಏನು ಕ್ಯಾರೆಟ್ ಹಾಕೋದು ಬೇಡ ಅಂದ್ಕೊಂಡಿದ್ವಿ. ಇನ್ನು ಇದಾಯ್ತಲ್ಲ ಫ್ರೆಂಡ್ಸ್, ಬನ್ನಿ ಈಗ ನಿಮಗೆ ನಾನು ಕುಕ್ಕರ್ ತಗೊಂಡು ಬರ್ತೀನಿ. ನೋಡಿರಲ್ಲ ಫ್ರೆಂಡ್ಸ್, ಸ್ಟೀಲ್ ಕುಕ್ಕರು. ನಾನು ಯಾವಾಗಲೂ ಇದೇ ಯೂಸ್ ಮಾಡೋದು, ನಿಮಗೆ ಗೊತ್ತು. ಇನ್ನು ತೊಗರಿಬೇಳೆ ಫ್ರೆಂಡ್ಸ್, ತೊಗರಿಬೇಳೆ ಮತ್ತು ಹೆಸರುಬೇಳೆ ನೋಡ್ಕೊಳ್ಳಿ, ಅದಕ್ಕೆ ಹಾಕಿದ್ವಿ. ಇನ್ನು ಅಕ್ಕಿ ತಗೊಂಡು ಬರ್ತೀನಿ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ ನಾನು ಯಾವುದರಲ್ಲಿ ಅಕ್ಕಿನ ಹಾಕ್ತೀನಿ ಅಂತ. ಅದರಲ್ಲಿನೇ ನೀವು ಒಂದು ಅಳತೆ ಇಟ್ಕೊಳ್ಳಿ, ಅಳತೆ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಈ ಬೌಲಲ್ಲಿ ನಿಮಗೆ ತೋರಿಸ್ತೀನಿ. ಅಕ್ಕಿ ಅರ್ಧ ಪಾವು ತಂದಿದ್ದೀನಿ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಒಂದು ಬೌಲ್ ಅಕ್ಕಿ ಇದೆ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಒಂದು ಬೌಲ್ ಅಕ್ಕಿ ಹಾಕ್ತಾಯಿದ್ದೀನಾ? ಅದೇ ಬೌಲಲ್ಲಿ ಫ್ರೆಂಡ್ಸ್ ತೊಗರಿಬೇಳೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಅದೇ ಬೌಲಲ್ಲಿ ನಾನು ಒಂದು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಒಟ್ಟಲ್ಲಿ ಫ್ರೆಂಡ್ಸ್ ಸಾಂಬಾರನ್ನ ರೆಡಿ ಮಾಡಿ ಇಟ್ಟೋಯ್ತೀನಿ. ಇನ್ನು ಫ್ರೆಂಡ್ಸ್ ಅದಾದಮೇಲೆ ಹೆಸರು ಬೇಳೆನ ಅರ್ಧ ಬೌಲ್ ಹಾಕೊಳ್ಳಿ. ಹೆಸರು ಬೇಳೆ ಏನು ಫುಲ್ ಹಾಕಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ ಇದನ್ನು ಎತ್ತಿ ಕೂಡ ನಾನು ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ಅಕ್ಕಿ ಬಾಕ್ಸ್ನ ನೋಡಿ ಫ್ರೆಂಡ್ಸ್, ಇದನ್ನು ಒಂದು ಸಲ ಈ ಥರ ಚೆನ್ನಾಗಿ ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ ಎಲ್ಲನೂ ತೊಳೆದ್ಬಿಡಿ. ತೊಳೆದು ನೀರನ್ನ ಇದಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಏನೆಲ್ಲ ತರಕಾರಿಗಳು, ಬೀನ್ಸು, ಕ್ಯಾರೆಟು ಕಾಣಿಸ್ತಾ ಇದೆಯಾ? ಇದಕ್ಕೆ ಫ್ರೆಂಡ್ಸ್ ನೀವು ಅರ್ಧ ಲೀಟ್ರ್ ನೀರು ಹಾಕಲೇಬೇಕು. ಅರ್ಧ ಲೀಟ್ರನ್ನ ನೀರು ಹಾಕಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಪಾಕೆಟ್ ತಂದು ಇಟ್ಕೊಂಡಿರ್ತೀನಿ, ಒಂದು 10 ಪಾಕೆಟು. ದಪ್ಪಕ್ಕೇನು ತುಂಬಲ್ಲ, ಇದು ಬೇಯಕ್ಕೆ ಹಾಕೋಕ್ಕೆ. ಅರಿಶಿಣ ಪುಡಿ. ಇದಾದಮೇಲೆ ಫ್ರೆಂಡ್ಸ್ ನೀವು ಅದರೊಳಗಡೆ ಬೇಯಕ್ಕೆ ಹಾಕುವಾಗ 1 ಸ್ಪೂನ್ ಎಣ್ಣೆನೂ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಫ್ರೆಂಡ್ಸ್ ಬಿಸಿಬೇಳೆ ಬಾತ್ ಪೌಡ್ರನ್ನ ನಾನು ನೋಡಿ 10 ರುಪೀಸ್ದು 1 ಪಾಕೆಟ್. ಅದರಲ್ಲಿ ಫ್ರೆಂಡ್ಸ್ ಒಂದು 2-3 ಸ್ಪೂನ್ ಇರುತ್ತೆ, ಚಿಕ್ಕ ಸ್ಪೂನಲ್ಲಿ. ಇಲ್ಲೇ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಒಂದು ಹಾಕಿರಿ, ಅದನ್ನು ಕಮ್ಮಿನೇ ಇರುತ್ತೆ. ಈಗ ಫ್ರೆಂಡ್ಸ್ ನೀರು ಹಾಕೋಣ ಬನ್ನಿ. ನೀರು ಖಾಲಿ ಆಗಿದೆ, ಸ್ವಲ್ಪ ಬಿಟ್ಕೊಳ್ಳೋಣ ನೀರು. ನಮ್ಮ ಮನೇಲಿ ಹಾಕೋಗಾರನ್ನ ಆಫ್ ಮಾಡಿದ್ದೀವಿ ಫ್ರೆಂಡ್ಸ್, ಯಾಕೆ ಅಂದರೆ ಅದು ಇದಾಗಲ್ಲ. ನೋಡಿ ಫ್ರೆಂಡ್ಸ್, ಅರ್ಧ ಲೀಟ್ರ್ ನೀರನ್ನ ಹಾಕ್ಬಿಟ್ಟು ನೀವು ಫ್ರೆಂಡ್ಸ್ ನೋಡಿ ಥರ ಎಲ್ಲನೂ ಮಿಕ್ಸ್ ಮಾಡಿ. 2 ವಿಷಲು ಫ್ರೆಂಡ್ಸ್, ನೀವೇನು ಜಾಸ್ತಿ ಕೂಗ್ಸೋ ಅವಶ್ಯಕತೆಯೇ ಇಲ್ಲ. ಟೊಮೊಟೊನ ಯಾಕೆ ಒಗ್ಗರಣೆಗೆ ಹಾಕಿ ಅಂತ ಹೇಳಿದ್ದೀನಿ ಅಂದರೆ ಅದು ಬೇಗ ಬೇಯುತ್ತಲ್ಲ, ಅದಕ್ಕೋಸ್ಕರ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇದೆಲ್ಲನೂ ಈಗ ನಾನು ರೆಡಿ ಮಾಡಿದ್ದೀನಿ ನಿಮ್ಮ ಮುಂದೆನೇ. ಈಗ ಬೇಯೋಕ್ಕೆ ಇಡೋಣ ಬನ್ನಿ. ಬೇಕಿದ್ರೆ ಫ್ರೆಂಡ್ಸ್ ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಮರ್ತುಬಿಟ್ಟೆ. ಅದನ್ನು ಒಗ್ಗರಣೆಗೆ ಹಾಕ್ಬೋದು ಬಿಡಿ ಫ್ರೆಂಡ್ಸ್, ಕಡಲೆ ಬೀಜನ ಒಗ್ಗರಣೆಗೆ ಹಾಕೋಣ.
ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಯಿತು. ಇದನ್ನು ಎತ್ತಿಕ್ಕಿ ಒಗ್ಗರಣೆಗೆ ಏನು ಬೇಕು ಅಂತ ರೆಡಿ ಮಾಡ್ಕೊತೀನಿ ಅಂತ ನಿಮಗೆ ಅದನ್ನು ಇವಾಗಲೇ ತೋರಿಸ್ಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಅರಿಶಿಣ ಪುಡಿ ಆಗೋಯ್ತು. ಈಗ ಒಗ್ಗರಣೆಗೆ ಏನೆಲ್ಲ ರೆಡಿ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್. ಬಿಸಿಬೇಳೆ ಬಾತು ತುಂಬಾ ಈಜಿ, ಯಾರು ಗೊತ್ತಿಲ್ಲ ಅಂದ್ರೂ ಆರಾಮಾಗಿ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ಬೆಳ್ಳುಳ್ಳಿ ಹಾಕೋ ಹಾಗಿಲ್ಲ ಬಿಸಿಬೇಳೆ ಬಾತಿಗೆ. ಈಸಿಯಾಗಿ ಮಾಡ್ಬೋದು ಬಿಸಿಬೇಳೆ ಬಾತನ್ನ ಫ್ರೆಂಡ್ಸ್. ನಿಜವಾಗ್ಲೂ ಒಗ್ಗರಣೆಗೆ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ತೋರಿಸೋಕ್ಕೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನೇನು ಆ ಥರ ಅಡುಗೆ ಮಾಡೋಕ್ಕೆ ಬೇರೆ ಪಾತ್ರೆಗಳು ಸ್ಟೈಲಿಶ್ ಆಗಿ ಇಟ್ಕೊಳ್ಳೋದು, ಇನ್ನು ಮತ್ತೆ ನನಗೆ ಯಾರಾದರೂ ವೀಡಿಯೋ ಮಾಡೋಕ್ಕೊಬ್ಬರು ಯಾವುದಿಲ್ಲ ಫ್ರೆಂಡ್ಸ್ ನನಗೆ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇದೆಯಾ? ಸಾಕು, ಅರ್ಧನೇ ಈರುಳ್ಳಿ. ಅದರಲ್ಲಿ ತರಕಾರಿ ಎಲ್ಲ ಜಾಸ್ತಿ ಇರುತ್ತಲ್ಲ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಅರ್ಧ ಕಟ್ ಮಾಡಿದ್ದೀನಿ, ಅರ್ಧ ಸಾಂಬಾರಿಗೆ ಎತ್ತಿಕ್ಕಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪನ್ನ ಅದರೊಳಗಡೆ ಹಾಕೋಣ. ನಾನು ಏನೆಲ್ಲ ಹಾಕ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಾ? 3 ಮೆಣಸಿನ್ಕಾಯಿ. ನೋಡಿ ಫ್ರೆಂಡ್ಸ್, ಸಾಕು 3 ಮೆಣಸಿನ್ಕಾಯಿ. ಯಾಕೆ ಅಂದರೆ ಅದರಲ್ಲೂ ಖಾರ ಇರುತ್ತೆ. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ 1-2. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಡಬ್ಬದಲ್ಲಿ ತುಂಬಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೆಂಡ್ಸ್ 3 ಹಾಕಿದ್ದೀನಿ ಒಗ್ಗರಣೆಗೆ ಫ್ರೆಂಡ್ಸ್. ಕರ್ಬೇವಿನ ಸೊಪ್ಪು, ಈರುಳ್ಳಿ, 1 ಮೆಣಸಿನ್ಕಾಯಿ, ಇಷ್ಟು ರೆಡಿ ಆಯಿತು. ಅದಾದಮೇಲೂ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನಮ್ಮ ಮನೇಲಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ. ಆಮೇಲೆ ಫ್ರೆಂಡ್ಸ್, ಅದ್ರ ಜೊತೆಗೆ ಇದೊಂದು ಪೌಡ್ರ್ ಹಾಕಬೇಕು, ಬಿಸಿಬೇಳೆಬಾತ್ ಪೌಡ್ರು. ಸ್ವಲ್ಪ ಹುಣಸೆಹಣ್ಣ ನೆನೆಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹುಣಸೆಹಣ್ಣು ಅಷ್ಟು ನೆನೆಸ್ಕೊಳ್ಳಿ ಸಾಕು. ತೊಳ್ಕೊಂಡು ಬರ್ತೀನಿ ಹುಣಸೆಹಣ್ಣು. ಬನ್ನಿ, ಹುಣಸೆಹಣ್ಣಿಗೆ ನೀರು ನೆನೆ ಹಾಕಿಡೋಣ. ಇದು ಎತ್ತಿಕ್ಕೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹುಣಸೆಹಣ್ಣು ನೆನೆಸಿದೆ, ಇದೆಲ್ಲ ಕಟ್ ಮಾಡಿದೆ. ಒಂದು ಬಿಸಿಬೇಳೆಬಾತ್ ಪೌಡ್ರ್ ಎತ್ತಿಕ್ಕಿದ್ದೀನಿ. ಈಗ ಫ್ರೆಂಡ್ಸ್, ಬೆಲ್ಲನೂ 1 ಸ್ಪೂನು ನಿಮ್ಮ ಮುಂದೆನೇ ಎತ್ತಿಕ್ಕೋತೀವಿ. ನೋಡಿ ಫ್ರೆಂಡ್ಸ್, 1-1.5 ಸ್ಪೂನು ಬೆಲ್ಲ ಅಷ್ಟೇ. ಇದನ್ನೆಲ್ಲ ಫ್ರೆಂಡ್ಸ್ ನೀವು ಒಗ್ಗರಣೆ ಹಾಕಿದ್ರೆ ಎಲ್ಲ ಬಿಸಿಬೇಳೆ ಬಾತ್ಗೆ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಬನ್ನಿ. ಇದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಫ್ರೆಂಡ್ಸ್ ಕಿಚನಲ್ಲಿ. ಇದಿಷ್ಟು ಫ್ರೆಂಡ್ಸ್. ನೋಡಿ, ಲೆಮನ್ ಎತ್ತಿಕ್ಕನ. ಇನ್ನೊಂದೇ ಒಂದು ಮರ್ತಿದ್ದೀನಿ ಫ್ರೆಂಡ್ಸ್, ಕಾಯಿ ಫ್ರೆಂಡ್ಸ್ ಇಷ್ಟಿದೆ. ಇದರಲ್ಲಿ ನಾನು ಸಾಂಬಾರಿಗೆ ಬಿಸಿಬೇಳೆಬಾತ್ಗೆ ಎರಡಕ್ಕೂ ಎತ್ತಿಕ್ಕತ್ತೀನಿ. ಇನ್ನು ಇದು ಸಾಂಬಾರಿಗೆ ಫ್ರೆಂಡ್ಸ್. ಇದು ನೋಡಿ, ಇಷ್ಟು ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಬನ್ನಿ, ತೋರಿಸ್ತೀನಿ. ಕಾಯಿ ಸಣ್ಣದಾಗಿ ಯಾಕೆಂದರೆ ನಿಮಗೆ ಬಾಯಿಗೆ ಸಿಗಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್. ಯಾವ ಅಡುಗೆನೂ ಏನು ನಾವು ಹುಟ್ಟಿದಾಗಲೇ ಕಲ್ತ್ಕೊಂಡಿರಲ್ಲ. ನಿಮಗೇನು ಗೊತ್ತಿಲ್ಲ ಅಂದರೆ ಈಗ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬಲ್ಲಿ ನಿಮಗೆ ಗೊತ್ತು ಎಷ್ಟೊಂದು ವೀಡಿಯೋಸ್ಗಳು ಬರುತ್ತೆ ಅಂತ. ಯಾರೇನು ಕಷ್ಟಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಯಾವ ಅಡುಗೆ ಬೇಕೋ ಆರಾಮಾಗಿ ಕಲ್ತ್ಕೊಳ್ಳಿ. ಇನ್ನು ಫ್ರೆಂಡ್ಸ್ ನೋಡಿ, ಕಾಯಿನೂ ನಾನು ಇಲ್ಲೇ ಒಂದು ಸೈಡ್ಗೆ ಎತ್ತಿಕ್ಕಿದ್ದೀನಿ. ಯಾವುದಿಗೆ? ಆ ಪ್ಲೇಟ್ಗೆ. ಇನ್ನು ಫ್ರೆಂಡ್ಸ್ ಬನ್ನಿ, ಈ ಇದು ಕ್ಯಾಪ್ಸಿಕಮ್ಮು ಇದನ್ನು ನಾನು ಎತ್ತಿಟ್ಕೊತೀನಿ. ಮತ್ತೆ ಏನಕ್ಕಾದರೂ ಅಡುಗೆಗೆ ಬೇಕಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟನ್ನು ನಾನು ಬಿಸಿಬೇಳೆ ಬಾತ್ಗೆ ಒಗ್ಗರಣೆಗೆ ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಈಗ ಅನ್ನ ಬೆಂದ ಮೇಲೆ ಯಾವ ರೀತಿ ಒಗ್ಗರಣೆ ಹಾಕಬೇಕು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಬಿಸಿಬೇಳೆ ಬಾತು ಎಲ್ಲ ಬೇಯಿತು. ಬಾಣಲಿನೂ ಕಾಯೋಕ್ಕೆ ಇಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬನ್ನಿ ಈಗ ಅದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಬಾಣಲಿ ಆಲ್ರೆಡಿ ಕಾಯ್ದುಬಿಟ್ಟಿದೆ ಫ್ರೆಂಡ್ಸ್. ಎರಡು ಸ್ಪೂನು ಫ್ರೆಂಡ್ಸ್ ಎಣ್ಣೆ, ನಿಮಗೆ ಎಷ್ಟು ಬೇಕು
ಅಷ್ಟು ಹಾಕೊಳ್ಳಿ. ಕಮ್ಮಿ ಇಡೋಣ ಸ್ಟವ್ನ ಫ್ರೆಂಡ್ಸ್. ಆಲ್ರೆಡಿ ಎಣ್ಣೆ ಬೇಗ ಕಾಯ್ದಿದೆ. ಅದಕ್ಕೆ ಫ್ರೆಂಡ್ಸ್ ಈಗ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ. ಕಾಯಿ ಅದು ಫ್ರೆಂಡ್ಸ್ ನಾನು ಬೇಗ ಕಾಯಕ್ಕಿಟ್ಟಿದ್ನಲ್ಲ, ಹಾಗಾಗಿ ಬೇಗ ಕಾಯ್ದಿದೆ. ಇಲ್ಲಿ ಫ್ರೆಂಡ್ಸ್ ತುಪ್ಪ ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಅದೆಲ್ಲ ನಿಮ್ಮ ಇಷ್ಟಕ್ಕೆ ತಕ್ಕನಾಗೆ ಫ್ರೆಂಡ್ಸ್, ಆ ಥರ ಏನಿಲ್ಲ ಫ್ರೆಂಡ್ಸ್. ಆಲ್ರೆಡಿ ಎಣ್ಣೆ ಕಾಯ್ದುಬಿಡ್ತು, ಯಾಕೆಂದರೆ ನಾನು ಬೇಗ ಎಣ್ಣೆನ ಬಿಟ್ಟಿದ್ನಲ್ಲ. ಬನ್ನಿ ಫ್ರೆಂಡ್ಸ್, ಸಾಸಿವೆ, ಜೀರಿಗೆ, ಇನ್ನು ಕಡಲೆ ಬೀಜನ ನಾನು ಒಗ್ಗರಣೆಗೆ ಹಾಕ್ತೀನಿ ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್, ಏನಿಲ್ಲ. ಇನ್ನು ಅದ್ರ ಜೊತೆ ಈರುಳ್ಳಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಫ್ರೆಂಡ್ಸ್. ಮನೆಯಲ್ಲೇ ಯಾವ ರೀತಿ ಬಿಸಿಬೇಳೆಭಾತನ್ನ ತುಂಬ ಟೇಸ್ಟಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಇದ್ರ ಜೊತೆನೇ ಫ್ರೆಂಡ್ಸ್ ನಾನು ತೆಂಗಿನಕಾಯಿ, ಯಾಕಂದರೆ ಅದ್ರ ಜೊತೆನೇ ಬೇಯಬೇಕಲ್ಲ. ಈ ಬಾಣಲಿನ ತಗೊಂಡು ಫ್ರೆಂಡ್ಸ್ 3 ವರ್ಷ ಆಗಿದೆ. ಅದ್ರ ಜೊತೆ ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮು, ಟೊಮೊಟೊ ಎರಡೂ ಹಾಕೋಣ. ಇನ್ನು ಫ್ರೆಂಡ್ಸ್ ನೀವೇ ನೋಡಿದ್ದೀರಿ, ಉಪ್ಪನ್ನ ನಾನು ಸಾಂಬಾರು ಪುಡಿಗೂ ಹಾಕಿಲ್ಲ, ಯಾವುದಕ್ಕೂ ಉಪ್ಪು ಹಾಕಿಲ್ಲ. ಏನೋ ಫ್ರೆಂಡ್ಸ್ ತುಂಬ ಗಾಳಿ ಬರ್ತಾ ಇದೆ. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ನಾನು ಉಪ್ಪನ್ನ ಎರಡನ್ನೂ ಸೇರಿಸೇ ಹಾಕ್ತಾಯಿದ್ದೀನಿ ನೋಡಿ. ಜಾಸ್ತಿ ಆಯಿತು ಅಂತ ಅನ್ಕೋತೀನಿ, ಆದರೆ ಇದರಲ್ಲಿ ಎಲ್ಲನೂ ಹಾಕಲ್ಲ, ಆಮೇಲೆ ಟೇಸ್ಟ್ ನೋಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿದ್ದೀನಿ. ಇದು ಫ್ರೆಂಡ್ಸ್ ಒಂದೇ 1 ನಿಮಿಷ ಬೆಂದರೆ ಸಾಕು ನೋಡಿ. ಎಣ್ಣೆ ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ. ಇನ್ನು ಫ್ರೆಂಡ್ಸ್ ಬ್ಯಾಡಗಿ ಮೆಣಸಿನ್ಕಾಯಿ ನಿಮಗೆ ಗೊತ್ತು, ಕಾಣಿಸ್ತಾ ಇದೆ. ನಾನು ಈ ಕಡೆ ದೊಡ್ಡ ಸ್ಟವ್ ಮೇಲೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಅತಿ ಜಾಸ್ತಿ ಕಮ್ಮಿ ಯಾವುದೂ ಇರಬಾರ್ದು, ಇಷ್ಟಿದ್ರೇ ಒಂದು ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಿಡ್ಡು ಜಾಸ್ತಿ ತಿನ್ನಲೇಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲರೂ. ಅದು ಹೆಂಗೆ ತಿಂದೇ ಇರೋಕ್ಕಾಗುತ್ತೆ ಫ್ರೆಂಡ್ಸ್, ನಾವು ನೀವು. ಇನ್ನು ಫ್ರೆಂಡ್ಸ್ ಹೇಳಿದ್ನಲ್ಲ, ಇದು 3-4 ಇಯರ್ಸೇ ಆಯ್ತೇನೋ ಇದನ್ನು ತಗೊಂಡು ಈ ಪ್ಯಾನ್ನ. ಆದರೆ ಇದು 2,500 ಆದರೆ ಅಷ್ಟೇ ಚೆನ್ನಾಗಿದೆ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೊಟೊ ಇದೆಲ್ಲ ಬೇಯುವಾಗಲೇ ನಾವು ಸ್ವಲ್ಪ ಹುಣಸೆಹಣ್ಣಿನ ರಸನ ರೆಡಿ ಮಾಡ್ಕೋಬೇಕು. ಅದು ಬೇಯುವಾಗಲೇ ಫ್ರೆಂಡ್ಸ್. ನನಗಂತೂ ಬಿಸಿಬೇಳೆಭಾತ್ ಯಾವ ಥರ ಮಾಡೋದು ಅಂತ ಗೊತ್ತಿರಲಿಲ್ಲ. ನಾನು ಈ ವಿಡಿಯೋ ಅದು ಇದು ನೋಡಿನೇ ನಾನು ಕಲ್ತ್ಕೊಂಡಿರೋದು ಫ್ರೆಂಡ್ಸ್. ಹುಳಿ ಯಾವುದಾದ್ರೂ ಅಷ್ಟೇ ಫ್ರೆಂಡ್ಸ್, ನೀವು ನೋಡ್ಕೊಂಡೇ ಹಾಕೊಳ್ಳಿ. ಇನ್ನು ಫ್ರೆಂಡ್ಸ್ ನೋಡಿ, ಇವೆಲ್ಲ ಈ ಟೊಮೊಟೊ ಕ್ಯಾಪ್ಸಿಕಮ್ ಎಲ್ಲ ಅನ್ನ ಬೇಯುತ್ತಲ್ಲ, ಅದರೊಳಗೇ ಅರ್ಧ ಬೆಂದೋಗುತ್ತೆ. ಈಗ ನೋಡಿ ಇದರಲ್ಲಿ ಇಷ್ಟು ಬೇಯ್ತಾ ಫ್ರೆಂಡ್ಸ್. ಬನ್ನಿ ಈಗ ಈ ಟೈಮಲ್ಲಿ ನಾವು ಹುಳಿ ನೀರು ಹಾಕೋಣ ನೋಡಿ ಫ್ರೆಂಡ್ಸ್. ಹುಳಿ ನೀರು ಹಾಕ್ಕೊಂಡು ಇದಾದಮೇಲೆ ಈ ಟೈಮಲ್ಲಿ ಫ್ರೆಂಡ್ಸ್ ಬೆಲ್ಲ ಇಟ್ಟಿದ್ನಲ್ಲ, ಬೆಲ್ಲ ಎಲ್ಲದಕ್ಕೂ ಹಿಡಿಬೇಕಲ್ಲ. 2 ಸ್ಪೂನು ಬೆಲ್ಲನ ಫ್ರೆಂಡ್ಸ್ ನಾನು ಮಿಷನ್ನಲ್ಲೇ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋದು. ಇನ್ನು ಈ ಟೈಮಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿಬೇಳೆಭಾತ್ ಪೌಡ್ರು 1 ಸ್ಪೂನು ನೋಡಿ ಫ್ರೆಂಡ್ಸ್. ಆವಾಗ 1 ಪ್ಯಾಕೆಟ್ ಹಾಕಿದೆ, ಈಗ 1 ಸ್ಪೂನ್ ಹಾಕೊಳ್ಳೋಣ. ಯಾಕೆಂದರೆ ಫ್ರೆಂಡ್ಸ್ ಇನ್ನು ನಿಮಗೆ ಅಕಸ್ಮಾತ್ ಏನಾದರೂ ಖಾರ ಬೇಕು, ಇನ್ನು ನಮ್ಮ ಮನೇಲೆಲ್ಲ ಖಾರ ತಿಂತಾರೆ ಅಂದರೆ ನೀವು ಏನು ಮಾಡಿ, ಇದು ಹಾಕೊಳ್ಳಿ ಫ್ರೆಂಡ್ಸ್, ಖಾರದ ಪುಡಿ ಹಾಕೊಳ್ಳಿ ಫ್ರೆಂಡ್ಸ್. ನಮ್ಮ ಮನೇಲಿ ಯಾರು ಖಾರ ಅಷ್ಟು ತಿನ್ನಲ್ಲ. ಇನ್ನು ನೋಡಿ ಫ್ರೆಂಡ್ಸ್ ಬೇಯಿತು ಕ್ಯಾಪ್ಸಿಕಮ್ಮು. ಈ ಟೈಮಲ್ಲಿ ಫ್ರೆಂಡ್ಸ್ ನಾವು ಬೇಯಿಸಿಟ್ಕೊಂಡಿರೋ ರೈಸ್ನ ಹಾಕಿದ್ರೆ ಹೋಗಿತ್ತು. ಬನ್ನಿ ಅದನ್ನು ಅನ್ನದ ಕೈಲಿ ತೆಗೆದು ಹಾಕೊಳ್ಳೋಣ. ಸ್ವಲ್ಪನೇ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ಟವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ
ಫ್ರೆಂಡ್ಸ್ ನೋಡಿ, ಅರ್ಧ ಪಾವಲ್ಲಿ ಎಷ್ಟಾಗಿದೆ ಅಂತ ನೀವೇ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಇದಕ್ಕೆ ನೀರನ್ನ, ಹೆಂಗೂ ನೀರು ಹಾಕಬೇಕಲ್ಲ, ಅದ್ರ ಜೊತೆಯಲ್ಲೇ ನೀರನ್ನ ನೋಡಿದ್ರಲ್ಲ ಫ್ರೆಂಡ್ಸ್. ಬಿಸಿಬೇಳೆ ಬಾತು ಫ್ರೆಂಡ್ಸ್ ರೆಡಿ ಆಯಿತು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು, ನಿಮ್ಗೆ ಇನ್ನೂ ನೀರು ಬೇಕಾ ತೋರಿಸ್ತೀನಿ ಇಲ್ಲೇ ಫ್ರೆಂಡ್ಸ್ ನಿಮಗೆ. ಬನ್ನಿ ಈಗ ಸ್ಟವ್ನ ಜಾಸ್ತಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಅಕ್ಕಿ ಬಂದು ನಮ್ಮೂರ್ದು ರಾಜಮುಡಿ ಅಕ್ಕಿ, ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಇನ್ನೊಂಚೂರು ನೀರು ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ. ಇದೇನಿಲ್ಲ ಫ್ರೆಂಡ್ಸ್, ಒಂದು 2 ಸೆಕೆಂಡ್ ಬೆಂದರೆ ನಿಮಗೆ ಬಿಸಿಬೇಳೆ ಬಾತು. ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನು ಸರಿ ಇಲ್ಲ ಅಂದ್ರೂ ಆರಾಮಾಗಿ ಹಾಕೋಬೋದು. ಇನ್ನೊಂದೇ ಒಂದು ಸ್ವಲ್ಪ ನೀರನ್ನ ಫ್ರೆಂಡ್ಸ್ ನಾನು ಹಾಕ್ತೀನಿ, ಅತಿ ಗಟ್ಟಿ ಆಗಬಾರ್ದಲ್ಲ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವು ಅರ್ಧ ಲೀಟ್ರ್ ನೀರನ್ನ ಸೇರಿಸ್ಕೊಂಡಿದ್ದೀವಿ. ಇನ್ನು ಫ್ರೆಂಡ್ಸ್ ಸೌಟಲ್ಲಿ ಸ್ವಲ್ಪ ರೈಸ್ ಐತೆ, ಬನ್ನಿ ತೆಗೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಬಿಸಿಬೇಳೆ ಬಾತನ್ನ ಯಾವ ರೀತಿ ರೆಡಿ ಆಯಿತು ಅಂತ. ಇಷ್ಟೇ ಫ್ರೆಂಡ್ಸ್, ನೀವು ಎಲ್ಲ ಮನೆಯಲ್ಲೇ ಮಾಡ್ಬೋದು. ಇದೇನಿಲ್ಲ ಫ್ರೆಂಡ್ಸ್, ಈ ಬಾಣಲಿಲಿ ಫುಲ್ ಇದೆ ಅಂತ ಅನ್ಕೋಬೇಡಿ. ಈಗ ಬೆಂದ ಮೇಲೆ ಅದು ಸರಿ ಹೋಗುತ್ತೆ. ಬನ್ನಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಫ್ರೆಂಡ್ಸ್. ಈ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸಿ. ಈಗ ಫ್ರೆಂಡ್ಸ್ ಬಿಸಿಬೇಳೆ ಬಾತು, ಹೋಟೆಲ್ ಸ್ಟೈಲ್ ಬಿಸಿಬೇಳೆ ಬಾತು ಫ್ರೆಂಡ್ಸ್ ರೆಡಿ ಆಯಿತು. ನೋಡಿ ಇಲ್ಲೇ ನಿಮ್ಮ ಮುಂದೆನೆ. ಇದೇನಿಲ್ಲ ಫ್ರೆಂಡ್ಸ್, ಬೆಂದಾಗ ಈ ನೀರೈತಲ್ಲ, ಈಗ ಫ್ರೆಂಡ್ಸ್ ನಾನು ಉಪ್ಪು ಸಪ್ಪೆನ ನೋಡಿದೆ, ತುಂಬ ಟೇಸ್ಟ್ ಇದೆ. ಆಮೇಲೆ ಅದಲ್ಲದೆ ಫ್ರೆಂಡ್ಸ್, ಇದು ನಮ್ಮ ಊರಿಂದ ತಂದಿರೋ ರಾಜಮುಡಿ ಅಕ್ಕಿಲಿ ಮಾಡಿದ್ದೀವಲ್ಲ, ಅದು ಇನ್ನೂ ಟೇಸ್ಟ್ ಇದೆ. ಯಾಕೆ ಅಂದರೆ ಫ್ರೆಂಡ್ಸ್, ಅದರಲ್ಲಿ ಪಾಲಿಶ್ ಕೊಡಿಸಿರಲ್ಲ, ಅದರಲ್ಲಿ ಫೈಬರ್ ಇರುತ್ತೆ ಅಂತಾರೆ, ಪಾಲಿಶ್ ಕೊಡಿಸದೇ ಇರೋದ್ರಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಸಿಬೇಳೆ ಬಾತು ಫ್ರೆಂಡ್ಸ್. ಒಂದು ಸ್ವಲ್ಪ ದೂರದಿಂದ ತೋರಿಸ್ತೀನಿ ನಿಮಗೆ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಬಿಸಿಬೇಳೆ ಬಾತು ಫುಲ್ಲು ಫ್ರೆಂಡ್ಸ್. ಬಿಸಿಬೇಳೆ ಬಾತು ರೆಡಿ ಆಯಿತು. ಇನ್ನೇನು ಫ್ರೆಂಡ್ಸ್, ಇವಾಗ ಪೂರ್ತಿ ಬೆಂದಿದೆ. ಈಗ ಸ್ಟವ್ ಯಾಕೆ ಆಫ್ ಮಾಡ್ತೀವಿ ಅಂದರೆ, ಇದು ಇನ್ನೂ ಏನು ನೀರೇನು ಸಿಗೋಲ್ಲ, ಇದು ಬೆಂದಿದ್ದಕ್ಕೆ ಗಟ್ಟಿ ಆಗುತ್ತೆ. ಈ ಹದಕ್ಕೆ ಫ್ರೆಂಡ್ಸ್ ನೀವು ಯಾವಾಗಲೂ ಬಿಸಿಬೇಳೆ ಬಾತನ್ನ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.